3.5 ಲಕ್ಷ ಸಾಲ ಮರುಪಾವತಿಯನ್ನ ಮಾಡಿದ್ದ ಗಣಪತಿ ಮನೆಗೆ ಬೀಗ ಜಡಿದು ನೋಟಿಸ್ ಅನ್ನು ಅಂಟಿಸಿದ್ದಾರೆ ಫಿನಾನ್ಸ್ನ ಸಿಬ್ಬಂದಿ. ಮಗು ಸಮೇತ ಮನೆ ಅಂಗಳದಲ್ಲೇ ಕಾಲುವನ್ನ ಕಳೆದಿದ್ದಾರೆ ಬಾಣಂತಿ. 5 ಲಕ್ಷ ತಗೊಂಡಿದ್ರಂತೆ 3.5 ಲಕ್ಷ ಕಟ್ಟಿದ್ದಾರೆ. ಇನ್ನುಳಿದಿರೋದು ಕಟ್ತಾ ಇದ್ರು, ಅದಕ್ಕೆ ಸಮಯಾವಕಾಶ ಬೇಕಾಗಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೇನೆ ಮನೆಗೆ ಬಂದಿದ್ದಾರೆ, ಮನೆಯಲ್ಲಿದ್ದವರನ್ನು ಹೊರಗೆ ಹಾಕಿದ್ದಾರೆ, ಬೀಗ ಜಡಿದಿದ್ದಾರೆ, ಸೀಸ್ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇಬ್ರು ಪೊಲೀಸರನ್ನ ಬೇರೆ ಕರ್ಕೊಂಡು ಬಂದಿದ್ರಂತೆ, ವಿಡಿಯೋ ಬೇರೆ ರೆಕಾರ್ಡ್ ಮಾಡ್ಕೊಂಡಿದ್ದಾರಂತೆ. ನೋಡಿ, ಚಿಕ್ಕ ಮಗು, ಎಳೆ ಮಗು, ಬಾಣಂತನಕ್ಕೆ ಅಂತ ತವ್ರ ಮನೇಲಿ ಇದ್ರು ಅಂತ ಕಾಣುತ್ತೆ. ಪಾಪ ಈ ಚಳಿಯಲ್ಲಿ, ಈ ಗಾಳಿಯಲ್ಲಿ ಹೊರಗಾಕ್ ಹೋಗ್ತಾರೆ ಅಂತಂದ್ರೆ ಇನ್ನು ಮಾನವೀಯತೆ ಅನ್ನೋದು ಇಲ್ವಾ? ಹಾಗಾದ್ರೆ ಯಾವಾಗ ಇದಕ್ಕೆಲ್ಲ ಕಡಿವಾಣ ಹಾಕೋದು ಅನ್ನೋದು ಪ್ರಶ್ನೆ. ಗ್ರಾಮಗಳನ್ನೇ ತೊರೆದು ಹೋಗ್ತಾ ಇದ್ದಾರೆ. ಈಗಾಗ್ಲೇನೆ ಸರ್ಕಾರ ಕೂಡ ನಿಧಾನವಾಗಿ ಎಚ್ಚೆತ್ಕೊಳ್ತಾ ಇದೆ. ಮೀಟಿಂಗ್ ಅನ್ನು ಕೂಡ ಇಟ್ಕೊಳ್ಳಲಾಗಿದೆ. ಆದರೂ ಕೂಡ ಕ್ಯಾರೆ ಮಾಡದೆ ಮನೆಯಿಂದ ಹೊರಗೆ ದಬ್ಬಿ ಹೇಗೆ ಕೂರಿಸಿದ್ದಾರೆ ನೋಡಿ. ಅಲ್ಲಿ ಬೀಗ ಹಾಕಿ ಸೀಸ್ ಮಾಡಿರೋದನ್ನ ನೋಡ್ತಾ ಇದ್ದೀರಾ. ಬಾಣಂತಿ ಮತ್ತು ಮಗು ಕೂತಿರೋದನ್ನ ಕೂಡ ನೋಡ್ತಾ ಇದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ ಪಾಪ. ಏಕಾಏಕಿಯಾಗಿ ಬಂದು ಈ ತರ ಮನೆ ಸೀಸ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಾರೆ? ಏನು ಮಾಡ್ತಾರೆ? ಏನು ಒಬ್ರೊಬ್ರೇ ಇರ್ತಾರ? ಮನೆಯಲ್ಲಿ ಫ್ಯಾಮಿಲಿ ಇರುತ್ತೆ. ಒಂದ್ ಕಡೆಯಲ್ಲಿ ಮಾನ ಮರ್ಯಾದೆಗೆ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಇನ್ನೊಂದು ಕಡೆಗೆ ಇಲ್ಲಿ ಮಗು ಇದೆ. ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಕಣ್ಣೀರು ಹಾಕ್ತಾ ಇದ್ದಾರೆ ಪಾಪ. ಕುಟುಂಬ ಕಂಗಾಲಾಗಿ ಹೋಗಿದ್ದಾರೆ. ಎಲ್ಲಿಗೆ ಹೋಗ್ತಾರೆ? ಏನು ಮಾಡ್ತಾರೆ? ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ? ಹೌದು, ದುಡ್ಡೇ ಬೇಕು, ದುಡ್ಡು ಇಸ್ಕೊಂಡಿದ್ದಾರೆ, ದುಡ್ಡು ಕಟ್ಟಲೇಬೇಕು, ಅದು ಕಾನೂನು. ನಾವೇನು ಪುಕ್ಷಟ್ಟೆ ಎಲ್ಲರಿಗೂ ಕೊಡಿ ಅಂತ ಹೇಳಲ್ಲ. ಸ್ವಲ್ಪ ನೋಡ್ಬೇಕಲ್ಲ ಮನೆಯ ಪರಿಸ್ಥಿತಿ ಏನಾಗಿದೆ, ಮನೇಲಿ ಯಾರಿದ್ದಾರೆ, ಈ ತರ ಹೊರಗೆ ದಬ್ಬಿಟ್ರೆ ಎಲ್ಲಿ ಹೋಗ್ತಾರೆ, ಆ ಮಗುನ್ ಕರ್ಕೊಂಡು ಏನು ಮಾಡ್ತಾರೆ? ಕನಿಷ್ಠ ಪಕ್ಷ ಮಾನವೀಯತೆ, ಹೃದಯ ಅನ್ನೋದೇ ಇಲ್ಲದೆ ಕೆಲಸ ಮಾಡ್ತೀರಾ ಅಂತಂದ್ರೆ ಅದು ಯಾವ ಹಾಳಾದ ಫಿನಾನ್ಸ್ ಕಂಪನಿಯೋ ಗೊತ್ತಿಲ್ಲ. ಯಾವುದೇ ಕೆಲಸಗಳಾದ್ರೂ ಅದಕ್ಕೊಂದಷ್ಟು ಮೌಲ್ಯತೆ ಅನ್ನೋದು ಇರ್ಬೇಕಲ್ವಾ? ಸಾಯ್ಬೇಕನ್ನೋದು ಎಲ್ಲರೂ ಈಗ ಕುಡಿದು ಸಾಯ್ಬೇಕನ್ನೋದು ಸರ್. ಅಂತಿಗಳು ಕುಡಿದು ಎಣ್ಣೆ ಕುಡಿಸ್ತಾರೆ. ಹಾಗೆ ಈಗ ಮಕ್ಕಳನ್ನೆಲ್ಲ ತಗೊಂಡೋಗು, ಅವನ್ನೆಲ್ಲ ತಗೊಂಡೋಗ್ತೀವಿ ಸರ್. ಈಗ ಅಲ್ಲಿ ಹೊಟ್ಟೆ ಕೂಳಿಲ್ಲ, ಏನಿಲ್ಲ. ಅದನ್ನು ಒಂದೇ ಸಲ ಮಕ್ಕಳಿಗೆ ಕುಡ್ಕುರಿ ತಂದು ತಿಂತಾರೆ. ನಾವು ಅಜ್ಜಿಗೆ ಊರು ಹೊರ ಕಳಿಸಿದ್ರು ಸರ್. ಬರ್ತಾರೆ ದಾದಾಗಿರಿ ಮಾಡ್ತಾರೆ. ಬರ್ರಿ ತುಂಬಿಲ್ಲ ಅಂತಾರೆ. ಬರ್ರಿ ತುಂಬಿಟ್ಟಿದ್ರಿ ಸರ್. ನಾವು ತುಂಬಿಗೆ ಏನಂತಾರೆ ಮತ್ತೊಬ್ಬನ ಕಳಿಸ್ತಾರ. ಅಲ್ಲಿ ಬಂದಿದೆ ಮತ್ತೊಬ್ಬನ ತುಂಬಿಲ್ಲ ಕಂತು ಕೇಳ್ತಾರೆ ಸರ್. ಕಂತು ಕಟ್ಟಿದ್ರೆ ಕಟ್ಟಿದ್ದಲ್ಲಿ ಹಾಗಾಗಿ ಮತ್ತೊಬ್ಬನ ಕಳಿಸ್ತಾರೆ. ಕಂತು ಕಟ್ಟಿದ ಕೊಡ್ತಂಗಂತೆ ರಸೀದಿ ಕೊಡಂಗಿದೆ. ಬ್ಯಾಂಕ್ ಮೊಬೈಲ್ದಾಗ ಬಿಟ್ಟೇನ್ರ, ನಿಮ್ಮ ಹಳ್ಯಾನ್ ಫೋನ್ನಾಗ ಬಿಟ್ಟಿದ್ದಲ್ಲ ಅಂತಾರೆ. ಬರೀ ಹಳ್ಯಾನ್ ಮೊಬೈಲ್ದಾಗ ನೋಡಾಕಂದ್ರೆ ಹಳ್ಯಾನ್ ಮೊಬೈಲ್ದಾಗ ಬಿಡ್ತಾರಲ್ಲ ಅಂತಾರೆ. ಮತ್ತೆ ಬಿಟ್ಟಿಲ್ಲ, ಒಂದು 2-3 ಬಿಟ್ಟಂಗೆ ಮಾಡಿದ್ರೆ ಬಾಕಿದ್ದು ಬಿಟ್ಟಿಲ್ರಿ ಅವ್ರು. ಕೊಟ್ಟಿದ್ರು ಟ್ರೀಟ್ಮೆಂಟ್ ಅಂತಾರೆ. ಹಿಂಗೆ ಎಲ್ಲ ಕೊಡ್ತೇನೆ ಚಾವಿನ ಹಾಕಿದಾರೆ ದಡಲ್. ಮತ್ತೆ ನೋಟಿಸ್ ಕೊಟ್ಟಾರ ಈಗ ಕೈಯಾಗ ಕೊಟ್ಟಾರ ಅಂತ ನಾನು ಇರಾಕಿಲ್ಲ. ಕೆಲ್ಸಕ್ಕೆ ಹೋಗಿನಿ. ಅದು ಕೂಲಿ ಮಾಡಿ 300 ರೂಪಾಯಿ ಪಗಾರ ಕೊಡ್ತಾರೆ. ಎಷ್ಟು ಮಂದಿ ಬಂದಿದ್ರು? ಬ್ಯಾಂಕಿನವರು 10 ಜನ ಬಂದಿರಿ, ವಕೀಲರಂತೆ 4-5 ಜನ ಬಂದಿರಿ, ಪೊಲೀಸರ 2 ಜನ, 2 ಗಾಡಿ ಬಂದಿರಿ, 5 ಜನ ಪೊಲೀಸರು. 5 ಜನ ಪೊಲೀಸರು. ಮತ್ತೊಬ್ರು ಹಿಂಗ್ ಕ್ಯಾಮ್ರಾ ತಗೊಂಡ್ ಬಂದಿದ್ದರ್ರಿ ವಿಡಿಯೋ ಶೂಟ್ ಮಾಡಕ್ಕೆ. ಊಟ ಇಲ್ರಿ, ಏನಿಲ್ರಿ. ಎಕ್ದಮ್ ಬಂದಾರನ ಸೀಜಾ ಮಾಡಿದ್ರಿ ಸರ್ ಅವ್ರು. ಏನು ಕೇಳ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರ್ನ ಬಾಂಡೆ ಸಾಮಾನು ತೆಗೆದು ಒಗ್ದಾರನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ, ಬಾನಂತಾನೆ ಅದಾಳ ಅಂತಂದ್ರು ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಸಗಣ ತಿಂತೇರಿ, ಅದನ್ನ ತಿಂತೇರಿ, ಇದನ್ನ ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರ್ಕೊಂಡ್ ಬರ್ತಾರಿ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ರ ಇರ್ತೇವ್ರಿ ಮನ್ಯಾಗ ರೀ. ಅಂತ ಟೈಮ್ದಾಗ ಬರ್ತಾರ್ರಿ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ.
ಹ್ಞೂ ರೀ ಎಲ್ಲಿ ಹಾಲು ಕುಡ್ಸೋದು ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ರಿ ನಮಗೆ ಹೊರಗೆ ಐತ್ರಿ ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗದಾರಿ ಹಾಂ ಹೊರಗೆ ತೆಗಿಬೇಕ್ರಿ ಮಕ್ಕಳನ್ನ ಕರ್ಕೊಂಡು 3 ಮಕ್ಕಳು ಅದಾವ್ರಿ ಸಣ್ಣ ಬಾಣಂತಿರಿ ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್ ಅವ್ರು ಸಡನ್ ಆಗಿ ಬಂದವ್ರು ನನ್ನ ಬಾಗ್ಲನ್ನ ಹಾಕಿ ಬಿಟ್ಟಾರಿ ಚಾವಿ ನನ್ನ ಲಾಕ್ ಮಾಡ್ಯಾರಿ ಏನು ಟೈಮ್ ಅದಕ್ಕೆ ಟೈಮ್ ಕೊಡ್ರಿ ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ರಿ ಅವ್ರು ಸಡನ್ ಆಗಿ ಬಂದವ್ರು ನನ್ನ ಸಾಮಾನು ತೆಗೆದು ಹೋಗೋದು ಚಾವಿ ಹಾಕಿಬಿಟ್ಟಾರಿ ಈಗ ಎಲ್ಲಿ ಕುದಿಸ್ಕೊಂಡ್ ತಿನ್ನೋದು ಬಾಣಂತಿ ಅದಾವ್ರಿ ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡ್ ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗರಿ ಬಂದಾರ ಚಾವಿನ ಹಾಕಿಬಿಟ್ಟಿರಿ ನಾವು ಎಲ್ಲಿ ಮಾಡಿ ಇದು ಮಾಡಿ ತಿನ್ನೋದು ಹೇಳ್ರಿ ಈಗ ಪೊಲೀಸರು 5 ಜನ ಬಂದಿದ್ದರು ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನವ್ರು ಏನು ಇಲ್ರಿ ಬೆಳಗಿಂತ್ರ ಊಟ ಇಲ್ಲ ಏನಿಲ್ಲ ಬಾಣಂತಿಗಿಲ್ಲ ಮಕ್ಕಳಿಗಿಲ್ಲ ನಮಗಿಲ್ರಿ ಎಲ್ಲ ಹಂಗ ಕುಂತ್ಬಿಟ್ಟೇವ್ರಿ ಹ್ಞೂ ಪೂರಾ ರೊಕ್ಕ ತುಂಬಂತಾರ ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲಿ ತುಂಬೇಕ್ರಿ ಸರ್ ಅವ್ರಿಗೆ ಆರಾಮಿಲ್ರಿ ನಮ್ಮ ಅಜ್ಜಿಗೆ ಆರಾಮಿಲ್ರಿ ಬಾಣಂತಿ ಅದಾಡ್ರಿ ಮನ್ಯಾಗ ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ರಿ ಹೊಲಸು ಹೊಲಸು ಬೇಯ್ತಾರ್ರಿ ಬಂದ್ ಕೇಸಿ ಹಾಂ ರೀ 5 ಲಕ್ಷ ಸಾಲ ತೊಗೊಂಡಿನ್ರಿ ತಾರ್ಯಾಳ ಗ್ರಾಮ ಮತ್ತು ಬೆಳಗಾವಿ ತಾಲೂಕಾ ಮತ್ತು ಇದು ಸಾಲ ತೊಗೊಂಡಿದ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ನಂಗೆ 8 ಲಕ್ಷಕ್ಕೆ 1 ಲಕ್ಷಕ್ಕೆ 8,000 ಬಡ್ಡಿ ಅಂತ ಹೇಳ್ರು ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವರು 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತು ನಾವು ಹೆಬ್ಬಟ್ಟು ಅನ್ಕೋದೆ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದ್ರೆ ತುಂಬ್ತಿದ್ರಿ ಇಲ್ಲ ಅನ್ನತ್ತಾರ ಸರ್ ಇಲ್ಲಿಂದ ನಿಮ್ಮ ಮನೆ ಸೀಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ ಒಂದು ಇದು ಮಾಡಿದಕ್ರಿ ಇದು ಬರ್ದಿದ್ದಕ್ಕೆ ಬರೀ ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಮಕ್ಕಳು ತೊಗೊಂಡು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಡದು ಹಾಕ್ಬೇಕಂತ ತಿಳ್ವತ್ತು ಸರ್ 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದನ್ರಿ ಈಗ 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ ಇನ್ನೂ 7 ಲಕ್ಷದ ಚಿಲ್ಲರ್ ಹೇಳ್ತಾರ ಬ್ಯಾಗ್ 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರ ಈಗ 1 ವರ್ಷ ಆತಾರೆ ಅವ್ರು 2 ವರ್ಷ ಅಂತಾರ ನಾವು 2 ವರ್ಷ ಅನ್ನೋದಿಲ್ಲ ನಾವು 1 ವರ್ಷ ಬಿಟ್ಟಿದ್ದೇನೆ ಕರೆ 2 ವರ್ಷ ಅಂತ ಹೇಳ್ತಾರ ಅವ್ರು ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಅದ್ರ ಹೆಸರು ನನಗೂ ಗೊತ್ತಿರಿ ನಾವು ಹೆಬ್ಬಟ್ಟು ಅದೇವ್ರಿ ನಾವು ಹೆಬ್ಬಟ್ಟು ಮೋಸ ಮಾಡ್ಯಾರ ನಾವು ಇತರ ಫೈನಾನ್ಸ್ ಅಂತ ಹೇಳ್ರಿ ಯಾವುದೋ ಕ್ಯಾನ್ರಾ ಯಾವುದೋ ಬ್ಯಾಂಕ್ ಅದು ಅಪೋಸ್ ಬ್ಯಾಂಕ್ ಅಂತ ಅವ್ರು ಅನ್ಲೇರಿ ಬೇರೆ ಬ್ಯಾಂಕ್ ಹೆಸರು ಹೇಳ್ರಿ ಅವ್ರು 5 ಲಕ್ಷ ತಗೊಂಡ್ರಿ ಎಷ್ಟು ಜಾಸ್ತಿ ಆಗಿತ್ತು ನಿಮ್ಗೆ ಈಗ ತುಂಬ 9,000 ಚಿಲ್ಲರ್ 20 ರೂಪಾಯಿ ತುಂಬೋದೈತ್ರಿ ಮತ್ತು 10 ತಾರೀಕು ತೆತ್ತಂದ್ರೆ 10,000 ರೂಪಾಯಿ ತುಂಬಬೇಕು ಈಗ ಕ್ಲೋಸ್ 7 ಲಕ್ಷದ ಚಿಲ್ಲರ್ ಮ್ಯಾಗ 7 ಲಕ್ಷದ 10,000 4,000 ರೂಪಾಯಿ ತುಂಬೇಕಂತಾರ ಅವ್ರು ಅಂದಾಗ ನಿಮ್ದು ಕ್ಲೋಸ್ ಮಾಡ್ತಿಲ್ಲ ಇಲ್ಲ ಅನ್ನತಾರ ಅವ್ರು 5 ಲಕ್ಷ ಈ 3.5 ಕಟ್ಟಿದ್ದೇನ್ರಿ ಈಗ 3.5 ಲಕ್ಷ ರೂಪಾಯಿ ಯಾರ್ಯಾರು ಬಂದ್ರಿ ಸೀಸ್ ಮಾಡಕ್ ಮನೆಗೆ ಅವ್ರು ಯಾರೋ ಬ್ಯಾಂಕಿನವ್ರು ಒಂದು 5-6 ಮಂದಿ ಬಂದಿರೋರು ಅವ್ರ ಮತ್ತು ಪೊಲೀಸರು ಒಂದು 4-5 ಮಂದಿ ಎಲ್ಲ ಕೂಡಿ ಬಂದಿರೋರು ಇವತ್ತು ಬಂದಿರೋ 1 ತಿಂಗಳು ಆತ್ರಿ ಈಗ 1 ತಿಂಗಳ ಮಗು ಹುಟ್ಟಿ 1 ತಿಂಗಳು ಆಯ್ತು ಸಿದ್ರಿಂಗ್ ಆಗೈತೆ ಅದು ಮತ್ತು ನನಗೂ ಆರಾಮಿರಕ್ಕಿಲ್ಲ ಅದು ಮೆಡಿಕಲ್ದ ದವಾಖಾನೆಗಾಗಿ ಪ್ರಾಬ್ಲಮ್ ಆಗಿ ನಾವು ತುಂಬಿಲ್ಲ ಮತ್ತು ಹೊಟ್ಟೆ ನೋವು ತ್ರಾಸ ನನಗೆ ಮತ್ತು ನಮ್ಮ ಅಮ್ಮಗೂ ಶಾಕ್ ಹೊಡಿತು ತಲೆಗೆ ಅದು ಶೈಲಿಗೋಡಿಂದ ಅದ್ರಾಗ ಒಂದು ದವಾಖಾನೆ ಐತೆ ಒಬ್ಬದಿರಂದ್ರೆ ನಾನು ತೆಗೆದಿತ್ತು ದಂಧೆಗೂ ಬಂದಾಗೈತೆ ರೀ ಕೆಲಸ ಅಂದ್ರೆ ಅದೆಲ್ಲನೂ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯೊಳಗೂ ಕರೆಂಟ್ ಇಲ್ಲ ದೀಪ ಹಚ್ಚಿ ಭಾಳ ಹೊಡತ್ತಲ್ರಿ ಸರ್ ಸಾಯ್ಬೇಕನ್ನೋದು ಎಲ್ಲರೂ ಈಗ ಕುಡಿದು ಸಾಯ್ಬೇಕನ್ನತ್ತಾರೆ ಸರ್ ತಿಂಗಳು ಕುಡಿದು ಎಣ್ಣೆ ಕುಡಿಸ್ತಾರೆ ಹಾಗೆ ಈಗ ಮಕ್ಕಳು ಎಲ್ಲಿ ತಗೊಳೋದು ಅವನ್ನೆಲ್ಲಿ ತಗೊಳೋದು ಸರ್ ಈಗ ಅಲ್ಲಿ ಹೊಟ್ಟೆ ಕೂಳಿಲ್ಲ ಏನಿಲ್ಲ ಅದನ್ನು ಒಂದೇ ಸುಲಭ ಕುಡ್ಕುರಿ ತಂದು ತಿಂತಾರೆ ನಾವು 5 ಲಕ್ಷ ಸಾಲ ತೊಗೊಂಡಿನ್ರಿ ತಾರ್ಯಾಳ ಗ್ರಾಮ ಮತ್ತು ಬೆಳಗಾವಿ ತಾಲೂಕಾ